ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ, ತಮ್ನೇನಲ್ಲಿ ನೋಡಿರ್ತೀರ. ಇವತ್ತು ವಾಟ್ ಐ ಈಟ್ ಇನ್ ಅ ಡೇ ಮಾಡ್ತಾ ಇದ್ದೀನಿ. ಅಂದರೆ ಇವತ್ತೆಲ್ಲ ನಾನು ಏನೇನು ತಿಂತೀನಿ ಅಂತ ಇವತ್ತು ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಟು ನೈಟ್ ನಾನು ಏನು ತಿಂತೀನಿ ಅಂತ ಈ ವಿಡಿಯೋಲಿ ನಾನು ತೋರಿಸ್ತೀನಿ. ಇವತ್ತು ನಾನು ಏನೆಲ್ಲ ತಿಂತೀನಿ, ಡೈಲಿ ನಾನು ಅದನ್ನೇ ತಿಂತೀನಿ ಅಂತ ಏನಿಲ್ಲ. ಇವತ್ತು ಮಾತ್ರ ಏನು ತಿಂತೀನಿ ಅಂತ ಶೇರ್ ಮಾಡ್ತಾ ಇದ್ದೀನಿ. ಹಾಗಂತ ಇವತ್ತು ನಾನು ಏನು ತಿಂತೀನಿ ಡೈಲಿ ಅದೇ ತಿಂತೀನಿ ಅಂತ ಏನಿಲ್ಲ. ಅಥವಾ ಡೈಲಿ ನಾನು ಹೆಲ್ದಿ ಫುಡ್ಡೇ ತಿಂತೀನಿ ಅಥವಾ ಜಂಕ್ ಫುಡ್ಡೇ ತಿಂತೀನಿ ಆ ಥರ ಏನಿಲ್ಲ. ಕೆಲವು ಸಲ ಬರೀ ಹೆಲ್ದಿಯಾಗಿ ತಿಂತೀನಿ, ಕೆಲವು ಸಲ ಎಲ್ಲ ಥರ ತಿಂತೀನಿ. ಹೆಲ್ದಿಯಾಗೂ ತಿಂತೀನಿ, ಜಂಕ್ ಫುಡ್ ಎಲ್ಲ ಥರ ತಿಂತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ಈ ವಿಡಿಯೋನ ವಾಚ್ ಮಾಡಿ. ಹಾಗೆ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾರ್ಮಲಾಗಿ ನಾನು ಬೆಳಿಗ್ಗೆ ಎದ್ದಾಗ ಎಳ್ನೀರು ಕುಡಿತೀನಿ. ಎಳ್ನೀರಿದ್ದರೆ ಎಳ್ನೀರು ಕುಡಿತೀನಿ 1 ಗ್ಲಾಸ್. ಎಳ್ನೀರಿಲ್ಲ ಅಂದರೆ ನಾನು 1 ಗ್ಲಾಸ್ ವಾಟರ್ ಕುಡಿತೀನಿ. 1 ವೀಕಲ್ಲಿ ನಾನು 3 ಡೇಸ್ ಆದರೂ ಎಳ್ನೀರು ಕುಡಿತೀನಿ ಬೆಳಿಗ್ಗೆ. ಎಳ್ನೀರಿಲ್ಲ ಅಂದರೆ ನಾರ್ಮಲ್ ವಾಟರ್ ಕುಡಿತೀನಿ 1 ಗ್ಲಾಸ್. ಇನ್ನು ಇವತ್ತು ಏನೆಲ್ಲ ಮಾಡಿದೆ ನೋಡಿ. ಇವತ್ತು ನಾನು ಬೆಳಿಗ್ಗೆ 1 ಗ್ಲಾಸ್ ಎಳ್ನೀರು ಕುಡಿದೆ. ಆಮೇಲೆ ಇವತ್ತು ಟಿಫನ್ ಪಲಾವ್ ಮಾಡಿದ್ರು, ಆದರೆ ಟಿಫನ್ ಏನು ಇವತ್ತು ತಿನ್ನಲಿಲ್ಲ. ಫ್ರೂಟ್ ಸಲಾಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಇವತ್ತು ಫ್ರೂಟ್ ಸಲಾಡೇ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನಾನು ಸ್ಟ್ರಾಬೆರಿ, ಆಮೇಲೆ ಬನಾನಾ, ಡ್ರ್ಯಾಗನ್ ಫ್ರೂಟ್ ಹಾಗೆ ಆ್ಯಪಲ್ ಇಷ್ಟನ್ನು ನಾನು ಫುಲ್ ಕಟ್ ಮಾಡಿಕೊಂಡೆ ಸ್ಟಾರ್ಟಿಂಗಲ್ಲೇ ವಾಶ್ ಮಾಡಿ ಕ್ಲೀನಾಗಿ. ಕೆಲವು ಸಲ ಬೇರೆ ಥರ ಫ್ರೂಟ್ ಸಲಾಡ್ ಮಾಡ್ಕೊಳ್ತಿದ್ದೆ, ಇವತ್ತು ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಫ್ರೂಟ್ಸ್ನ ಫಸ್ಟ್ ಕಟ್ ಮಾಡಿಕೊಂಡೆ. ಆಮೇಲೆ ಒಂದು ಬೌಲಿಗೆ ಒಂದೊಂದೇ ಲೈನಲ್ಲಿ ಇಡ್ತಾ ಬಂದೆ. ನಾರ್ಮಲಾಗಿ ಎಲ್ಲ ಮಿಕ್ಸ್ ಮಾಡಿಬಿಡ್ತಿದ್ದೆ. ಇವತ್ತು ಈ ಥರ ಮಾಡಿಕೊಂಡು ಗೋಡಂಬಿ ಹಾಗೆ ಬಾದಾಮನ್ನ ಸ್ವಲ್ಪ ಫ್ರೈ ಮಾಡಿಕೊಂಡೆ. ನನಗೆ ಫ್ರೈ ಮಾಡಿದ್ರೆ ಟೇಸ್ಟ್ ಇಷ್ಟ ಆಗುತ್ತೆ, ಹಾಗಾಗಿ ಫ್ರೈ ಮಾಡಿ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಅದಕ್ಕೆ ಹಾಕ್ತೆ. ತುಂಬಾ ಚೆನ್ನಾಗಿರುತ್ತೆ. ಫ್ರೂಟ್ ಸಲಾಡ್ ತಿನ್ನುವಾಗ ಟೈಮ್ ಬಂದುಬಿಟ್ಟು 8:30 ಆಗಿತ್ತು ಮಾರ್ನಿಂಗ್. ಅದಾದಮೇಲೆ ನಾನು ನಾರ್ಮಲಾಗಿ ಟಿಫನ್ ತಿಂದಾದ್ಮೇಲೆ ನಾನು ಆರೆಂಜ್ನ ತಿಂದ್ಬಿಡ್ತಿದ್ದೆ. ಇವತ್ತು ಫ್ರೂಟ್ ತಿಂದಿದ್ನಲ್ಲ, ಹಾಗಾಗಿ ಇವತ್ತು ಆರೆಂಜ್ ಬಂದು 11 o'clock ತಿಂದಿದ್ದೀನಿ ಮಾರ್ನಿಂಗ್. ಅದಾದಮೇಲೆ ಸ್ವೀಟ್ ಪೊಟ್ಯಾಟೋನ ಬೇಯಿಸಿದ್ರು, ಅದನ್ನು ಕೂಡ ನಾನು ಇವತ್ತು ತಿಂದೆ. ಸ್ವೀಟ್ ಪೊಟ್ಯಾಟೋಲಿ ಹೈ ಫೈಬರ್ ಇದೆ, ಅದನ್ನು ನಾನು ಅವಾಗವಾಗ ತಿಂತಾ ಇರ್ತೀನಿ. ಸ್ವೀಟ್ ಪೊಟ್ಯಾಟೋ ತಿನ್ನುವಾಗ ಟೈಮ್ ಬಂದುಬಿಟ್ಟು 11:30 ಆಗಿತ್ತು. ಇನ್ನು ಮಧ್ಯಾಹ್ನ ಅದು ಲಂಚ್ ಕೂಡ ಮುಗಿಸ್ಕೋಬೇಕಿತ್ತು. ನಾನು ಬೆಳಿಗ್ಗೆನೇ ಪಲಾವ್ ಮಾಡಿದ್ರಲ್ಲ, ಅದನ್ನು ನಾನು ಲಂಚಿಗೆ ತಿಂತೀನಿ. ಪಲಾವು ಹಾಗೆ ಮೊಸರು ಗೊಜ್ಜು ಹಾಗೆ ಸೌತೆಕಾಯಿ ಇಷ್ಟು ಇವತ್ತಿನ ಲಂಚ್ ಆಗಿತ್ತು. ಕೆಲವು ಸಲ ಮಾತ್ರ ನಾನು ಫ್ರೂಟ್ ಸಲಾಡ್ ಬೆಳಿಗ್ಗೆ ಮಾರ್ನಿಂಗಲ್ಲಿ ತಿಂದುಬಿಡ್ತೀನಿ. ಕೆಲವು ಸಲ ಮಾರ್ನಿಂಗ್ ಟಿಫನ್ನೇ ಆಗಿರುತ್ತೆ ನಾರ್ಮಲಾಗಿ. ನಾನು ಲಂಚ್ ಮಾಡುವಾಗ ಟೈಮ್ ಬಂದುಬಿಟ್ಟು 1:15 ಆಗಿತ್ತು ಆಫ್ಟರ್ನೂನ್. ಇನ್ನು ಡೈರಿ ಮಿಲ್ಕ್ ಕೂಡ ಇತ್ತು, ಅದು ಕೂಡ ನನಗೆ ಇದ್ರೆ ತಿನ್ಬೇಕು ಅನಿಸ್ತಿರುತ್ತೆ, ಹಾಗಾಗಿ ಅದನ್ನು ಕೂಡ ತಿಂದೆ 2:30ಗೆ. ಇನ್ನು ಸಂಜೆ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ಇರಬೇಕು. ಇವಾಗ ಸ್ನ್ಯಾಕ್ಸ್ ಏನಿರಲಿಲ್ಲ, ಹಾಗಾಗಿ ಮ್ಯಾಗಿ ಮಾಡ್ಕೊಳ್ತಾ ಇದ್ದೆ. ಮ್ಯಾಗಿನೂ ಕೂಡ ಸಂಜೆ ಟೈಮಲ್ಲಿ ತಿಂತೀನಿ, ಕೆಲವು ಸಲ ಮಾತ್ರ. ಡೈಲಿ ಏನು ತಿನ್ನೋಕ್ಕೆ ಹೋಗಲ್ಲ. ಅಥವಾ ಸಂಜೆ ಟೈಮ್ ಬಿಸ್ಕೆಟ್ಸ್ ಇದ್ದರೆ ಬಿಸ್ಕೆಟ್ ತಿಂತೀನಿ, ಅಥವಾ ಚಿಪ್ಸ್ ಇದ್ದರೆ ಕೂಡ ಚಿಪ್ಸ್ ಕೂಡ ತಿನ್ಕೊಳ್ತೀನಿ. ಇಲ್ಲಾಂದರೆ ಈ ಥರ ಏನಾದರೂ ಮಾಡ್ಕೊಳ್ತೀನಿ. ನಾನು ಇನ್ನೊಂದು ದಿನ ಬರೀ ಹೆಲ್ದಿಯಾಗೆ ತಿಂತೀನಲ್ಲ, ಆವಾಗ ಅದ್ರದ್ದು ಕೂಡ ನಾನು ವಾಟ್ ಐ ಈಟ್ ಇನ್ ಅ ಡೇ ಮಾಡ್ತೀನಿ. ಆ್ಯಂಡ್ ಸಂಜೆ ಇವತ್ತು ನಮ್ಮಪ್ಪ ಗೋಬಿ ಕೂಡ ತಂದುಬಿಟ್ಟಿದ್ರು, ಗೊತ್ತೇ ಇರಲಿಲ್ಲ. ಇಲ್ಲಾಂದರೆ ಮ್ಯಾಗಿನೇ ಮಾಡ್ಕೊಳ್ತಿರ್ಲಿಲ್ಲ. ತಂದಾದಮೇಲೆ ತಿನ್ಬೇಕು ಅನಿಸುತ್ತೆ, ಇನ್ನೇನು ಮಾಡೋಕ್ಕಾಗಲ್ಲ. ಅದನ್ನು ಕೂಡ 6 o'clockಗೆ ತಿಂದುಬಿಟ್ಟೆ. ಇನ್ನು ನೈಟ್ ಡಿನ್ನರಿಗೆ ಅನ್ನ ಮತ್ತು ಸಾಂಬಾರು ಹಾಗೆ ಪಲ್ಯ ಮಾಡಿದರು. ಸೊಪ್ಪಿನ ಸಾಂಬಾರು ಹಾಗೆ ಬೀನ್ಸಿನ ಪಲ್ಯ ಮಾಡಿದರು. ಇವತ್ತು ವ್ಲಾಗ್ ಕೂಡ ಇಷ್ಟೇ, ವಾಟ್ ಐ ಈಟ್ ಇನ್ ಅ ಡೇ ಆಗಿತ್ತು.